ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ರಾಜಕೀಯ ಪ್ರೇರಿತವೆಂದು ಬಿಜೆಪಿ ಪ್ರತಿಭಟಿಸಿ ಖಂಡನೆ. ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ನಡೆಯುತ್ತಿರುವ ಕಾಕ್ರೋಚ್ ಪಾರ್ಟಿಯ ಹೋರಾಟ ರಾಜಕೀಯ ಪ್ರೇರಿತವಾಗಿದೆ ಎಂದು ಆರೋಪಿಸಿ ಪ್ರಧಾನಿ ಮೋದಿ ನಿವಾಸದ ಬಳಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ ಘಟನೆ ಖಂಡಿಸಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಅನಂತರ ಪುನಃ ಪರೀಕ್ಷೆ ನಡೆಸಿದ್ದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಸುಮ್ಮನಾಗಿದ್ದಾರೆ. ಆದರೆ ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವ ಸಲುವಾಗಿ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನು ಚುನಾವಣೆಯಲ್ಲಿ ಸೋಲಿಸಲು ಆಗದೆ ನಿರಾಶರಾಗಿ ಸರ್ಕಾರವನ್ನು ಪತನಗೊಳಿಸಲು ಯುವಕರನ್ನ ಎತ್ತಿಕಟ್ಟಲು ಹೋರಾಟ ಮಾಡುತ್ತಿದ್ದಾರೆ. ರಾಜಕೀಯ ಲಾಭ ಪಡೆಯಲು ಇತರೆ ವಿರೋಧ ಪಕ್ಷಗಳು ಕೈಜೋಡಿಸಿ ಈ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ ನಡೆಯುತ್ತಿರುವ ಹೋರಾಟದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ. ಅವರಿಗೆ ವಿದೇಶದಿಂದ ಹಣ ಬರುತ್ತದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಬಿವಿ ನಾಯಕ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಕರಿಯಪ್ಪ, ಜಂಬಣ್ಣ ನೀಲ್ಗಲ್, ರವೀಂದ್ರ ಜಾಲ್ದಾರ್, ನಾಗರಾಜ್ ಬಲ್ಕಿ, ರಾಜ್ಕುಮಾರ್, ರಾಘವೇಂದ್ರ ಹುಟ್ಕೂರ್, ವಿನಯ್ ಕುಮಾರ್ ಸಜ್ಜನ್, ಅಂಬರೀಶ್ ಪಾಟೀಲ್, ಕೆಆರ್ ಪಾಟೀಲ್, ಶಂಕರ್ ರೆಡ್ಡಿ, ಅಂಜನೇಯ ಕಡಗೋಲ್, ರೂಪಾ ಶ್ರೀನಿವಾಸ್ ನಾಯಕ್, ಮೌನೇಶ್ ಇತರರು ಉಪಸ್ಥಿತರಿದ್ದರು. ಯಾತಕ ಪ್ರತಿಭಟನಾ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಇಡೀ ದೇಶದೊಳಗ ಒಂದು ಅರಾಜಕತವನ್ನು ಎಬಸಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ಸು ಮತ್ತು ಇತರ ಕೆಲವು ಪಕ್ಷಗಳು ಇವರಿಗೆ ಎಲ್ಲರಿಗೂ ನಾವೊಂದು ಸ್ವಲ್ಪ ಯೋಚನೆ ಮಾಡಿದರೆ ಅಂತಾರಾಷ್ಟ್ರೀಯ ಷಡ್ಯಂತರ ಇದರೊಳಗೆ ಇದೆ. ಈಗ ನಿನ್ನೆ ನಾನು ಇಂಟರ್ವ್ಯೂದಲ್ಲಿ ನೋಡ್ತಾ ಇದ್ದೆ, ಒಬ್ಬನು ಆಸ್ಟ್ರೇಲಿಯಾದಿಂದ ಬಂದನ, ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರಂತ ಆಸ್ಟ್ರೇಲಿಯಾದಿಂದ ಬಂದವನಿಗೆ. ಈ ತರ ದುಡ್ಡು ಕೊಡಿಸಿ ಬೇರೆ ಬೇರೆ ಕಡೆಯಿಂದ ಜನರನ್ನು ತರಿಸ್ತಕ್ಕಂಥದ್ದು ನಡೆದಿದೆ. ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ. ತಾವುಗೆಲ್ಲರೂ ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬಹಳ ಬೆರಳ ಎಣಿಸುವಷ್ಟು ಮಾತ್ರ ಯಾರನ್ನು ಮೂರ್ಖ ಮಾಡಿ ಅಲ್ಲಿ ಕರ್ಕೊಂಡು ಬಂದಾರ ಅವರು ಮಾತ್ರ ಅದರೊಳಗೆ ಇದ್ದಾರೆ. ಆದರೆ ಉಳಿದದೆಲ್ಲ ಗುಂಡಾಗಳು, ಬೇರೆ ಬೇರೆಯಿಂದ ಬಂದಿರತಕ್ಕಂಥವರು, ರಾಜಕೀಯ ಬಾಳೆ ಬೇಯಿಸ್ಕೊಳ್ತಕ್ಕಂಥ ಜನ ಆ ಒಂದು ಪ್ರತಿಭಟನಾ ಡೆಲ್ಲಿ ಒಳಗ ಪ್ರತಿಭಟನೆ ಮಾಡಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ನೀಟ್ ಪರೀಕ್ಷೆ ಲೀಕ್ ಆಗ್ಯದ. ಅರೆ ಇದೇನು ಮೊದಲನೇ ಸರ ಹಿಂದೂಸ್ತಾನದೊಳಗ ಪರೀಕ್ಷೆ ಲೀಕ್ ಆಗೋದು? ನಿಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗ ಕಿಮ್ಮನ್ ಎಜುಕೇಶನ್ ಮಿನಿಸ್ಟ್ರಿ ಇದ್ದ ಕೆಮಿಸ್ಟ್ರಿ ಪರೀಕ್ಷಾ ಒಂದ್ಸಲ ಲೀಕ್ ಆಯ್ತು, ಮತ್ತೆ ಬಿಟ್ಟರು, ಮತ್ತೆ ಲೀಕ್ ಆಯ್ತು. ಇದು ಎಲ್ಲ ಇಲ್ಲೇ ಕಾಂಗ್ರೆಸ್ ಸರ್ಕಾರದೊಳಗ ನಡೆದಿರತಕ್ಕಂಥ ಹಲವಾರು ಇದನ್ನು ಮುಚ್ಚಿಟ್ಟು ಯಾವುದೋ ಒಂದು ನೆವ ತಗೊಂಡು ಯಾವಾಗ ಆಯ್ತದು? ಈಗ 1 ತಿಂಗಳ ಗಟ್ಟಲೆ ಆಯ್ತದ. ಹಾಗೆ ನೀವು ಪ್ರತಿಭಟನಾ ನಿನ್ನೆ ಇವತ್ತು ಮಾಡ್ತಾ ಇದ್ದಾರೆ. ಏನಾಗಿತ್ತು? ಅವತ್ತೇ ನೀವು ತುಂಬ್ಕೋಬೇಕಾಗಿತ್ತು, ಅವತ್ತೇ ಕೇಳಬೇಕಾಗಿತ್ತು. ಇವತ್ತು ಇದು ರಾಜಕೀಯ ಉದ್ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೊರಟಿರ್ತಕ್ಕಂಥ ಪ್ರತಿಭಟನೆ ಹೊರತು ವಿದ್ಯಾರ್ಥಿಗಳಿಗೆ ಅಲ್ಲ.